ನಾನು ದೇವರಿಗೆ ಕೆಲಸ ಮಾಡಲು ಅಭಿಷೇಕಿಸಲ್ಪಟ್ಟಿದ್ದೇನೆ. ನಾನು ಕೊಲೊಸ್ಸೆ 3:23 ಘೋಷಿಸುತ್ತೇನೆ, ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ದೇವರ ರಾಜ್ಯಕ್ಕಾಗಿ ಕೆಲಸ ಮಾಡಲು ನಾನು ದೇವರಿಂದ ಆರಿಸಲ್ಪಟ್ಟಿದ್ದೇನೆ. ಆದ್ದರಿಂದ ನನ್ನ ಹೆಜ್ಜೆಗಳು ದೇವರಿಂದ ಆದೇಶಿಸಲ್ಪಟ್ಟಿವೆ ಮತ್ತು ದೇವರ ಸಾಮ್ರಾಜ್ಯದ ನೈಜತೆಯನ್ನು ಭೂಮಿಗೆ ತರುವ ಸಾಮರ್ಥ್ಯವನ್ನು ನಾನು ಹೊಂದಿದ್ದೇನೆ. ಅವಕಾಶಗಳನ್ನು ನೋಡಲು ನನ್ನ ಕಣ್ಣುಗಳು ಅಭಿಷೇಕಿಸಲ್ಪಟ್ಟಿವೆ. ಆದ್ದರಿಂದ ನಾನು ಅವಕಾಶಗಳಿಂದ ವಂಚಿತಳಾಗಲು ನಿರಾಕರಿಸುತ್ತೇನೆ. ನಾನು ಇಂದು ದೇವರ ಅವಕಾಶದ ಸ್ಥಳದಲ್ಲಿ ಸರಿಯಾಗಿ ಸ್ಥಾನ ಪಡೆದಿದ್ದೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೆನ್. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Our God is a good God. ನಮ್ಮ ದೇವರು ಒಳ್ಳೆಯ ದೇವರು. He's a God who has been able to do everything for us when you become a child of God. ನೀವು ದೇವರ ಮಕ್ಕಳಾಗಿ ರೂಪಾಂತರವಾಗುವಾಗ ನಿಮಗಾಗಿ ಎಲ್ಲವನ್ನ ಮಾಡುವವನಾಗಿದ್ದಾನೆ. What a joy to come to your home with the word of God, because God loves each one of you. ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿರುವುದರಿಂದ ನಿಮ್ಮ ಮನೆಗಳಿಗೆ ದೇವರ ವಾಕ್ಯಗಳನ್ನು ಹಿಡಿದು ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. You are a child of God. ನೀವು ದೇವರ ಮಕ್ಕಳಾಗಿದ್ದೀರಿ. And God loves each one of you. ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. Jesus loves you. ಯೇಸು ನಿಮ್ಮನ್ನ ಪ್ರೀತಿಸುತ್ತಾನೆ. And He is a God of blessings. ಆತನು ಆಶೀರ್ವಾದಗಳನ್ನ ಮಾಡುವ ದೇವರು. The Bible says that He was the King of Kings and the Lord of Lords. ಸತ್ಯವೇದ ಹೇಳ್ತದೆ, ಆತನು ಕರ್ತರ ಕರ್ತನು, ರಾಜಾದಿರಾಜನು. He left heaven and He came down to this earth as a man. ಆತನು ಪರಲೋಕವನ್ನ ತ್ಯಜಿಸಿ ನರ ಮನುಷ್ಯನಾಗಿ ಭೂಲೋಕಕ್ಕೆ ಬಂದನು. The Bible says He was rich in His own. ಆತನು ತಾನೇ ಸರ್ವ ಸಂಪತ್ತನ್ನು ಹೊಂದಿದವನಾಗಿದ್ದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. He came down to this earth and He became poor so that we become rich in Him. ಆತನು ಈ ಲೋಕಕ್ಕೆ ಬಡವನಾಗಿ ಬಂದದ್ದರ ನಿಮಿತ್ತವಾಗಿ ನಾವು ಆತನ ಮೂಲಕ ಶ್ರೀಮಂತರಾಗಿದ್ದೇವೆ. He paid the price for your sins and for my sins on the cross of Calvary. ನನ್ನ ಪಾಪಗಳಿಗಾಗಿಯೂ ನಿಮ್ಮ ಪಾಪಗಳಿಗಾಗಿಯೂ ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಬೆಲೆ ಕೊಟ್ಟಿದ್ದಾನೆ. And He has purchased you and me through His precious blood. ಆತನು ಅಮೂಲ್ಯವಾದ ತನ್ನ ರಕ್ತದ ಮೂಲಕವಾಗಿ ನನ್ನನ್ನ ನಿಮ್ಮನ್ನ ಕೊಂಡುಕೊಂಡಿದ್ದಾನೆ. And the sacrifice He paid for us on the cross of Calvary, through the blood of Jesus, we are cleansed and we become the children of God. ಆತನು ಕಲ್ವಾರಿಯ ಶಿಲುಬೆಯಲ್ಲಿ ಮಾಡಿದ ಬಲಿದಾನದ ಮೂಲಕವಾಗಿ ಆತನ ರಕ್ತದ ಮೂಲಕ ನಾನು ನೀವುಗಳು ಆತನ ಮಕ್ಕಳಾಗಿದ್ದೇವೆ. Bible says in John chapter 3 verses 16. ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 3:16 ಹೇಳುತ್ತದೆ, God so loved the world that He gave His only begotten Son for us. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರವಾಗಿ ಕೊಟ್ಟನು. In order to redeem us from every unrighteousness. ನಮ್ಮನ್ನ ಎಲ್ಲ ಅನೀತಿಗಳಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ. Today just believing in Jesus, ಈ ದಿನದಲ್ಲಿ ಯೇಸುವಿನ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ we become a children of God. ನಾವು ದೇವರ ಮಕ್ಕಳಾಗುತ್ತೇವೆ. We inherit the kingdom of God. ನಾವು ದೇವರು ನಮಗಾಗಿಟ್ಟ ಸ್ವಾಸ್ಥ್ಯವನ್ನು ಹೊಂದಿಕೊಳ್ಳುತ್ತೇವೆ. And we become the co-heir with Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಕೂಡ ಆತನ ಸ್ವಾಸ್ಥ್ಯದಲ್ಲಿ ಪಾಲುಗಾರರಾಗುತ್ತೇವೆ. You are precious in the sight of God. ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿದ್ದೀರಿ. Jesus loves you. ಯೇಸು ನಿಮ್ಮನ್ನ ಪ್ರೀತಿಸುತ್ತಾನೆ. Jesus cares for you. ಯೇಸು ನಿಮ್ಮ ಕುರಿತಾಗಿ ಕಾಳಜಿ ಉಳ್ಳವನಾಗಿದ್ದಾನೆ. And He is longing to do everything and anything for you in your lives. ಆತನು ನಿಮ್ಮ ಜೀವಿತದಲ್ಲಿ ಏನನ್ನೇ ಆದರೂ ಯಾವುದನ್ನೇ ಆದರೂ ಮಾಡುವುದಕ್ಕಾಗಿ ಕಾಯುತ್ತಿದ್ದಾನೆ. That's why when He was in this world, ಅದಕ್ಕಾಗಿ ಆತನು ಈ ಲೋಕದಲ್ಲಿ ಇದ್ದಾಗ He said, ಆತನು ಹೇಳಿದನು, come to me all those who are weary and burdened, that I will give you rest. ಕಷ್ಟ ಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ
ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. Even today he says this. ಈಗಲೂ ಈ ದಿನವೂ ಆತನು ಅದನ್ನು ಹೇಳುತ್ತಾನೆ. Come to me all those who are weary and burdened, that I will give you rest. ಯಾರೆಲ್ಲ ಕಷ್ಟಪಡುವವರಾಗಿದ್ದೀರೋ, ಹೊರೆ ಹೊತ್ತವರಾಗಿದ್ದೀರೋ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. Nobody on this earth ever said this. ಲೋಕದಲ್ಲಿರುವ ಯಾವ ಜನರು ಇದನ್ನ ಹೇಳಲಿಲ್ಲ. Because nobody died for your sins or for my sins. ಯಾರು ಕೂಡ ನನ್ನ ಪಾಪಗಳಿಗಾಗಿ ನಿಮ್ಮ ಪಾಪಗಳಿಗಾಗಿ ಸಾಯಲಿಲ್ಲ. But Jesus died for our sins. ಆದರೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರವಾಗಿ ಸತ್ತಿದ್ದಾನೆ. That's why he is confidently calling us, saying, come all those who are weary and burdened, that I will give you rest. ಅದಕ್ಕಾಗಿಯೇ ಆತನು ದೃಢವಾಗಿ ಹೇಳುತ್ತಿದ್ದಾನೆ, ಕಷ್ಟಪಡುವವರೇ ಹೊರೆ ಹೊತ್ತಿರುವವರೇ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. He is confident because he paid the price by he taking away all our sickness, all our sins and all our curse on the cross of Calvary. ಆತನು ದೃಢವಾಗಿ ಇದ್ದಾನೆ, ಕಾರಣ ಆತನು ಕಲ್ವಾರಿಯ ಶಿಲುಬೆಯ ಮೇಲೆ ನಮ್ಮ ರೋಗಗಳಿಗೋಸ್ಕರ, ಪಾಪಗಳಿಗೋಸ್ಕರ, ಶಾಪಗಳಿಗೋಸ್ಕರ ಬೆಲೆ ಕೊಟ್ಟು ತೀರಿಸಿದ್ದಾನೆ. His death was the perfect death and the perfect sacrifice which God made it possible for you and for me to become the children of God. ಆತನ ಮರಣವು ಅದು ಪರಿಪೂರ್ಣವಾದದ್ದು, ಆತನ ಬಲಿದಾನವು ಅದು ಪರಿಪೂರ್ಣವಾದದ್ದು. ಅದರ ಮೂಲಕವಾಗಿಯೇ ನಾನು ನೀವುಗಳು ಮಕ್ಕಳಾಗುವ ಹಾಗೆ ಆತನು ಮಾಡಿದ್ದಾನೆ. Today you didn't choose him as your Lord. ಈ ದಿನದಲ್ಲಿ ನೀವು ಆತನನ್ನ ನಿಮ್ಮ ಕರ್ತನಾಗಿ ಅಂಗೀಕರಿಸಿಕೊಳ್ಳಲಿಲ್ಲ. God chose you and your family. ಕರ್ತನು ತಾನೇ, ದೇವರು ನಿನ್ನನ್ನ ನಿಮ್ಮ ಕುಟುಂಬವನ್ನ ಆರಿಸಿಕೊಂಡಿದ್ದಾನೆ. As the children of God, ನೀವು ದೇವರ ಮಕ್ಕಳಾಗಿದ್ದೀರಿ. you are the children of the Most High God. ನೀವು ಅತ್ಯುನ್ನತನಾದ ದೇವರ ಮಕ್ಕಳು. And every blessings which God has promised, it will be for you in your lives. ದೇವರು ಮಾಡಿದ ವಾಗ್ದಾನಗಳೆಲ್ಲವೂ ನಿಮಗಾಗಿ ನಿಮ್ಮ ಸ್ವಂತವಾಗಿರುವವುಗಳೇ ಆಗಿವೆ. And today, as your children, as the children of God, ಈ ದಿನದಲ್ಲಿ ನೀವು ದೇವರ ಮಕ್ಕಳಾಗಿ, God expects you to walk in obedience and to be faithful and to walk in His holiness. ದೇವರು ನೀವು ವಿಧೇಯರಾಗಿಯೂ ಆತನ ದೃಷ್ಟಿಯಲ್ಲಿ ಸರಿಯಾಗಿ ವಿಧೇಯತ್ವದಲ್ಲಿ ನಡೆಯಬೇಕೆಂದು ಅಪೇಕ್ಷಿಸುತ್ತಾನೆ. Today, whatever situation you go through in your life, ಈ ದಿನದಲ್ಲಿ ನೀವು ನಿಮ್ಮ ಜೀವಿತದ ಎಂತ ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದರೂ ಕೂಡ, today whatever problems you come across in your life, ಏನೇ ಸಮಸ್ಯೆಗಳನ್ನ ನೀವು ದಾಟುತ್ತಾ ಬರುತ್ತಿರುವುದಾದರೂ ಕೂಡ, today whatever attacks which comes upon you and your family, ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಏನೇ ಹೋರಾಟಗಳು ಬರುತ್ತಿದ್ದರೂ ಕೂಡ, the Lord says in Deuteronomy 28:7, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 7ನೇ ವಚನ ಹೇಳ್ತದೆ, the Lord will grant that the enemies who rise against you will be defeated before you. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುತ್ತಾನೆ. That's what God says when you become a children of God. ಅದನ್ನೇ ದೇವರು ಹೇಳುತ್ತಾ ಇರುವಂತದ್ದು, ನೀವು ದೇವರ ಮಕ್ಕಳಾಗುವಾಗ You don't have to fight those battles. ನೀವು ಆ ಯುದ್ಧಗಳನ್ನ ಮಾಡುವ ಅವಶ್ಯಕತೆ ಇಲ್ಲ. You don't have to fear those enemies. ಆ ಒಂದು ಶತ್ರುಗಳಿಗೆ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. You don't have to go through those attacks in your life. ಆ ಒಂದು ಹೋರಾಟದ ಮಧ್ಯದಲ್ಲಿ ನೀವು ಹಾದು ಹೋಗಬೇಕಾಗಿಲ್ಲ. Because every battle which you go through as a child of God, ನೀವು ದೇವರ ಮಕ್ಕಳಾಗಿ ಹಾದು ಹೋಗುವಂತ ಎಲ್ಲ ಹೋರಾಟಗಳ ಮಧ್ಯದಲ್ಲಿ that battle belongs to God and the victory will come to you. ಆ ಒಂದು ಯುದ್ಧವು ದೇವರದಾಗಿರುತ್ತದೆ, ಜಯವು ದೇವರ ಮಕ್ಕಳಾಗಿರುವ ನಿಮ್ಮದಾಗಿರುತ್ತದೆ. You will inherit every victory which God has kept for you and your family. ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ದೇವರು ಸಿದ್ಧ ಮಾಡಿಟ್ಟಿರುವಂತ ಎಲ್ಲ ಜಯದಲ್ಲಿ ನೀವುಗಳು ಪಾಲುಗಾರರಾಗುತ್ತೀರಿ. When you become a child of God, ನೀವು ದೇವರ ಮಕ್ಕಳಾಗುವಾಗ the Bible says, ಸತ್ಯವೇದ ಹೇಳ್ತದೆ, the enemies which came to attack you in your life, ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಎದುರಿಸಲಿಕ್ಕಾಗಿ ಬಂದ ಶತ್ರುಗಳು, if they would have come in one direction, ಅವರು ಒಂದು ಮಾರ್ಗವಾಗಿ ನಿಮ್ಮ ಮೇಲೆ ಬಂದಿರುವುದಾದರೆ, to attack you in your life, ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಅವರು ಹಿಡಿಯಲಿಕ್ಕಾಗಿ but ಬಂದಿರುವುದಾದರೆ, God will defeat them. ಆದರೆ ದೇವರು ಅವರನ್ನು
ಸೋಲಿಸುತ್ತಾನೆ. And they will flee out in 7 directions. ಅವರು 7 ಮಾರ್ಗವಾಗಿ ಓಡಿ ಹೋಗುವಂತೆ ಮಾಡುತ್ತಾನೆ. Hallelujah. 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 God will fight for you in your life. ದೇವರು ನಿಮಗಾಗಿ ನಿಮ್ಮ ಜೀವಿತದಲ್ಲಿ ಯುದ್ಧವನ್ನ ಮಾಡುತ್ತಾನೆ. Because you are the children of God and every enemies will be defeated in your life. ನೀವು ದೇವರ ಮಕ್ಕಳಾಗಿ ಇರುವಂತ ಕಾರಣದಿಂದ ಎಲ್ಲಾ ಶತ್ರುಗಳು ನಿಮ್ಮ ಜೀವಿತದಲ್ಲಿ ಸೋಲನ್ನಪ್ಪುತ್ತಾರೆ. What kind of enemies you are going through? ಯಾವ ವಿಧವಾದ ಶತ್ರುಗಳು ನಿಮ್ಮನ್ನು ಎದುರಿಸುತ್ತಿದ್ದಾರೆ? You might be going through enemies in your job. ನೀವು ಕೆಲಸದ ಸ್ಥಳದಲ್ಲಿ ಶತ್ರುಗಳನ್ನು ಹೊಂದಿದವರಾಗಿರಬಹುದು. You might be going through enemies through families. ನಿಮ್ಮ ಕುಟುಂಬದಲ್ಲೇ ಜನಗಳು ಶತ್ರುಗಳಾಗಿ ಹೋಗಿರಬಹುದು. You might be going through enemies in so many other areas. ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ವಿಧಗಳಲ್ಲಿ ಅನೇಕ ಶತ್ರುಗಳು ಇರಬಹುದು. The time has come for God is going to defeat all those enemies out of your life. ಸಮಯವು ಒದಗಿ ಬಂದಿದೆ. ದೇವರು ತಾನೇ ನಿಮ್ಮ ಜೀವಿತದ ಎಲ್ಲ ಶತ್ರುಗಳನ್ನ ಸೋಲಿಸಿ ಬಿಡುತ್ತಾನೆ. Because you are the children of the Most High God. ಯಾಕಂದರೆ ಅತ್ಯುನ್ನತನಾದ ದೇವರ ಮಕ್ಕಳು ನೀವಾಗಿದ್ದೀರಿ. And the time has come for the Satan to move out in 7 directions because God has already defeated those enemies out of their lives. 7 ಮಾರ್ಗವಾಗಿ ಸೈತಾನನು ಓಡಿ ಹೋಗುವ ಸಮಯ ಬಂದದೆ. ಕಾರಣ ದೇವರು ತಾನೇ ಎಲ್ಲ ಶತ್ರುಗಳನ್ನು ಸೋಲಿಸಿದ್ದಾನೆ. Hallelujah. Hallelujah. Today in every situation God will stand with you as a family because He is a God of blessing. He will bless the work of your hands. ಇಂದು ನಿಮ್ಮ ಸನ್ನಿವೇಶಗಳು ಏನೇ ಆಗಿದ್ದರೂ ದೇವರು ನಿಮ್ಮ ಕೈ ಕಾರ್ಯಗಳನ್ನು ನಿಮ್ಮ ಕುಟುಂಬವನ್ನ ಆಶೀರ್ವದಿಸುತ್ತಾನೆ. He will bless you in the land He has given to you. ಆತನು ನಿಮಗೆ ಕೊಟ್ಟಂತ ಸ್ವಾಸ್ಥ್ಯದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. And He will pour out a rain of blessing upon your family. ಆತನು ಜಲನಿಧಿಯನ್ನ ತೆರೆದು ಆಶೀರ್ವಾದದ ಮಳೆಯನ್ನ ನಿಮ್ಮ ಕುಟುಂಬಗಳ ಮೇಲೆ ಸುರಿಸುತ್ತಾನೆ. He will grant you abundant prosperity in your life. ಆತನು ಸಮೃದ್ಧಿಕರವಾದಂತ ಒಂದು ಹೆಚ್ಚಿಸುವಿಕೆಯನ್ನು ನಿಮಗೆ ಒದಗಿಸಿಕೊಡುತ್ತಾನೆ. He is a God of blessings. ಆತನು ಆಶೀರ್ವಾದಗಳನ್ನು ಮಾಡುವ ದೇವರು. He is a God who will stand for you in your lives. ಆತನು ನಿಮ್ಮ ಜೀವಿತದಲ್ಲಿ ನಿಮಗಾಗಿ ನಿಲ್ಲುವ ದೇವರಾಗಿದ್ದಾನೆ. Today we are going to meditate when you become a children of God, what God is going to do in our lives. ನಾವು ಈ ದಿನದಲ್ಲಿ ಧ್ಯಾನ ಮಾಡುತ್ತಿರುವಂತದ್ದು ನಾವು ದೇವರ ಮಕ್ಕಳಾಗುವಾಗ ದೇವರು ನಮಗಾಗಿ ಏನನ್ನ ಮಾಡುತ್ತಾನೆ. In Deuteronomy 28 verses 13 it says, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 13ನೇ ವಚನ ಹೇಳ್ತದೆ, the Lord will make you as an head, not as a tail. ದೇವರು ನಿನ್ನನ್ನ ಶಿರಸ್ಸನ್ನಾಗಿ ಮಾಡುವನು, ನೀನು ಎಂದಿಗೂ ಬಾಲವಾಗಿರುವುದಿಲ್ಲ. Hallelujah. 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 Today I want to tell you, ಈ ದಿನದಲ್ಲಿ ನಾನು ನಿಮಗೆ ಹೇಳ್ತೇನೆ, wherever you go as a child of God, ನೀವು ದೇವರ ಮಕ್ಕಳಾಗಿ ಎಲ್ಲೆಲ್ಲ ಹೋಗುತ್ತೀರೋ, wherever you saw rejections in your life, ಎಲ್ಲೆಲ್ಲ ತಿರಸ್ಕಾರಗಳನ್ನು ನಿಮ್ಮ ಜೀವಿತದಲ್ಲಿ ನೋಡಿದಿರೋ, wherever you put down your head in your life, ನಿಮ್ಮ ಜೀವಿತದಲ್ಲಿ ಎಲ್ಲೆಲ್ಲ ನಿಮ್ಮ ತಲೆಯು ತಗ್ಗಿಸಲ್ಪಟ್ಟಿತೋ, whether it might be your work, ಅದು ಒಂದು ವೇಳೆ ಕೆಲಸದ ಸ್ಥಳವಾಗಿರಬಹುದು, whether it might be your family, ಒಂದು ವೇಳೆ ಅದು or ಕುಟುಂಬವಾಗಿರಬಹುದು, any other place, ಬೇರೆ ಯಾವ ಸ್ಥಳವೇ ಆಗಿರಬಹುದು, the time has come for you to be as an head in your life. ದೇವರ ಸಮಯವು ನಿನ್ನ ಜೀವಿತದಲ್ಲಿ ಒದಗಿ ಬಂದಿದೆ. ನೀನು ನಿನ್ನ ಜೀವಿತದಲ್ಲಿ ಶಿರಸ್ಸಾಗಿರುತ್ತಿ. Never again you are going to be a tail. ಎಂದಿಗೂ ನೀನು ಬಾಲವಾಗಿ ಹೋಗುವುದಿಲ್ಲ. Among all those people, God will lift you up as an head in your life. ಆ ಎಲ್ಲ ಜನಗಳ ಮಧ್ಯದಲ್ಲಿ ದೇವರು ನಿನ್ನ ತಲೆಯನ್ನ ಶಿರಸ್ಸಾಗಿ ಎತ್ತುತ್ತಾನೆ. God will make you to be as a head in your life. ನಿನ್ನ ಜೀವಿತದಲ್ಲಿ ದೇವರು ನಿನ್ನನ್ನು ಶಿರಸ್ಸನ್ನಾಗಿ ಮಾಡುತ್ತಾನೆ. Hallelujah. 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 I want to tell you, ನಾನು ನಿಮಗೆ ಹೇಳ್ತೇನೆ, He's a God. When He promises, He will fulfill it in our life. ಆತನು ವಾಗ್ದಾನವನ್ನ ಮಾಡುವ ದೇವರಾಗಿದ್ದರೆ ವಾಗ್ದಾನವನ್ನ ಪೂರ್ಣಗೊಳಿಸುವವನು ಆತನೇ In ಆಗಿದ್ದಾನೆ. every situation, God will stand in front of you and He will make you as an head. ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ದೇವರು ನಿನ್ನ ಮುಂದೆ ನಿಂತು ನಿನ್ನನ್ನ ಆತನು ಶಿರಸ್ಸಾಗಿ ಮಾಡುತ್ತಾನೆ. Next verse, in the 13th verse, it says, 13ನೇ ವಚನದ ಮುಂದಿನ ಭಾಗ ಹೀಗೆ ಹೇಳ್ತದೆ, how you will be made head, not the tail. ನೀವು ಹೇಗೆ ಶಿರಸ್ಸಾಗಿ ಮಾಡಲ್ಪಡುತ್ತೀರಿ, ಬಾಲವಾಗಿ ಅಲ್ಲ. As long as you pay attention to the commandments of the Lord your God that I give you this day and carefully follow them, you always be at top, never at the bottom. ದೇವರು ನಿಮಗೆ ಬೋಧಿಸಿರುವಂತಹ ಮಾತುಗಳನ್ನು ನೀವು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗದೆ ಮತ್ತು ನೀವು ದೇವರ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅವುಗಳನ್ನು ಅನುಸರಿಸುವಾಗ ನೀವು ಶಿರಸ್ಸಾಗಿ ಇರುತ್ತೀರಿ,
ವಿನಃ ಬಾಲವಾಗಿ ಹೋಗುವುದಿಲ್ಲ. Hallelujah. 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 That's what our God is going to do in our life. ಅದನ್ನೇ ದೇವರು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. You become a children of God. ನೀವು ದೇವರ ಮಕ್ಕಳಾಗುತ್ತೀರಿ. You don't have to fight any battles. ನೀವು ಯಾವ ಯುದ್ಧಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. God will fight every battle for you. ದೇವರು ನಿಮಗಾಗಿ ಎಲ್ಲ ಯುದ್ಧವನ್ನು ಮಾಡುತ್ತಾನೆ. Your enemy will be defeated. ನಿಮ್ಮ ಶತ್ರುಗಳು ಸೋಲಿಸಲ್ಪಡುತ್ತಾರೆ. They will flee in 7 directions. ಅವರು 7 ಮಾರ್ಗವಾಗಿ ಓಡಿ ಹೋಗುತ್ತಾರೆ. God will make you as an head, never as a tail. ನಿಮ್ಮನ್ನ ದೇವರು ಶಿರಸ್ಸನ್ನಾಗಿ ಮಾಡುತ್ತಾನೆ, ವಿನಃ ಬಾಲವಾಗಿ ಅಲ್ಲ. God will make you top. ದೇವರು ನಿಮ್ಮನ್ನ ಉನ್ನತದಲ್ಲಿ ಎತ್ತಿ ಇಡುತ್ತಾನೆ. As long as you hold on to His word, and His commandments. ದೇವರ ವಾಕ್ಯಗಳನ್ನು, ದೇವರ ಆಜ್ಞೆಗಳನ್ನು ನೀವು ದೃಢವಾಗಿ ಹಿಡಿದುಕೊಳ್ಳುವಾಗ. Hallelujah. 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 That's what God does in our life. ಅದನ್ನೇ ದೇವರು ನಮ್ಮ ಜೀವಿತದಲ್ಲಿ ಮಾಡುತ್ತಾನೆ. He is a God. He will never leave you nor forsake you in your life. ನಮ್ಮ ಜೀವಿತದಲ್ಲಿ ಆತ ನಮ್ಮನ್ನು ಎಂದಿಗೂ ತೊರೆಯುವವನು ಅಲ್ಲ, ಕೈ ಬಿಡುವವನು ಅಲ್ಲ. When you become the children of God, ನೀವು ದೇವರ ಮಕ್ಕಳಾಗುವಾಗ every blessings which God has declared from Deuteronomy chapter 28 verses 1 to 14, it will be released as the children of God. ನೀವು ದೇವರ ಮಕ್ಕಳಾಗುವಾಗ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗಿರುವ ಆಶೀರ್ವಾದಗಳು ನಿಮ್ಮ ಮೇಲೆ ಘೋಷಿಸಲ್ಪಡುತ್ತವೆ. Every word what God declared from 1 to 14, it will be a blessing in your family as long as you hold on to His word, as long as you follow His commandment, and as long as you hold on to His teachings. You will inherit every blessings which God has declared in this verse. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 1ನೇ ವಚನದಿಂದ 14ನೇ ವಚನದವರೆಗೆ ದೇವರು ವಾಗ್ದಾನವಾಗಿ ಘೋಷಿಸಿರುವಂತಹ ಆಶೀರ್ವಾದಗಳು, ನಾವು ಆತನ ಆಜ್ಞೆಗಳಿಗೆ ವಿಧೇಯರಾಗುವಾಗ, ಆತನ ಮಾತುಗಳನ್ನು ಅನುಸರಿಸಿ ಆತನು ಹೇಳಿದ ಉಪದೇಶದಲ್ಲಿ ನಡೆಯುವಾಗ ಆತನು ನಮ್ಮನ್ನು ಆಶೀರ್ವದಿಸುವವನಾಗಿರುತ್ತಾನೆ. This is what the blessings of God when you become a child of God. ನೀವು ದೇವರ ಮಕ್ಕಳಾಗುವಾಗ ನಿಮಗಾಗಿ ಇರುವ ಆಶೀರ್ವಾದಗಳು ಇವೇ ಆಗಿವೆ. You will never be put down in your life. ನಿಮ್ಮನ್ನ ಆತನೆಂದಿಗೂ ಕೆಳಗಾಕುವವನಲ್ಲ. Because He is a God always lifts up His children and He blesses them in every walk of their lives. ಆತನು ತನ್ನ ಮಕ್ಕಳಾದ ಪ್ರಜೆಯನ್ನ ಎಂದಿಗೂ ಮೇಲಕ್ಕೆ ಎತ್ತುವವನೇ ಆಗಿರುವ ದೇವರು. Once upon a time we were going through rejections. ಒಂದಾನೊಂದು ಸಮಯದಲ್ಲಿ ನಾವು ತಿರಸ್ಕಾರಗಳ ಮಧ್ಯದಲ್ಲಿ ಹಾದು ಹೋದೆವು. We were being good for nothing. ಯಾವುದಕ್ಕೂ ಬಾರದವರಾಗಿದ್ದೆವು. Why? Because people hated us. ಯಾಕಂದರೆ ಜನರು ನಮ್ಮನ್ನ ಅವರು ದ್ವೇಷಿಸಿದರು. People said we are good for nothing. ಜನರು ಹೇಳಿದರು ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲದವರು We were ಎಂಬುದಾಗಿ. just like an ordinary people. ನಾವು ಸಾಧಾರಣವಾದ ಜನರಾಗಿದ್ದೆವು. People said these people are good for nothing. ಆ ಜನರು ನಮ್ಮನ್ನ ನೋಡಿ ಹೇಳಿದರು ಈ ಜನ ಯಾವುದಕ್ಕೂ ಪ್ರಯೋಜನ ಇಲ್ಲದವರೆಂಬುದಾಗಿ. But when we gave our life to Jesus, ನಾವು ಯಾವಾಗ ನಮ್ಮ ಜೀವಿತವನ್ನು ಯೇಸುವಿಗೆ ಕೊಟ್ಟೆವೋ, when we became the children of God, ನಾವು ದೇವರ ಮಕ್ಕಳಾದೆವು, God started blessing us in every walk of our life. ಅಂದಿನಿಂದ ದೇವರು ನಮ್ಮ ಜೀವಿತದ ಪ್ರತಿ ಹೆಜ್ಜೆಯನ್ನು ಆಶೀರ್ವದಿಸಲಿಕ್ಕೆ ಪ್ರಾರಂಭಿಸಿದ. We didn't choose God. ನಾವು ದೇವರನ್ನು ಆರಿಸಿಕೊಳ್ಳಲಿಲ್ಲ, God chose us. ದೇವರೇ ನಮ್ಮನ್ನು Because ಆರಿಸಿಕೊಂಡಿದ್ದಾನೆ. we were in the pit. ನಾವು ಒಂದು ಗುಂಡಿಯಲ್ಲಿ But God ಬಿದ್ದವರಾಗಿದ್ದೆವು. gave His hand and lifted us up. ದೇವರು ತನ್ನ ಕರವನ್ನ ಚಾಚಿ ನಮ್ಮನ್ನ ಮೇಲಕ್ಕೆತ್ತಿದ್ದಾನೆ. We were like a tail in our life. ನಮ್ಮ ಜೀವಿತದಲ್ಲಿ ನಾವು ಬಾಲವಾಗಿದ್ದೆವು. But when we became the children of God, ನಾವು ದೇವರ ಮಕ್ಕಳಾದಾಗ God made us as a head, and today we rejoice that God has blessed us to be as an head, never as a tail in our life. ದೇವರು ನಮ್ಮನ್ನ ಶಿರಸ್ಸನ್ನಾಗಿ ಆಶೀರ್ವದಿಸಿದ್ದಾನೆ. ನಾವು ಶಿರಸ್ಸಾಗಿಯೇ ಇದ್ದೇವೆ, ವಿನಃ ಬಾಲವಾಗಿ ಇಲ್ಲ. Today whatever we put our hand, God has been able to bless us abundantly. ಈ ದಿನದಲ್ಲಿ ನಾವು ಏನೇ ವಿಷಯಗಳಿಗೆ ಕೈ ಹಾಕಿ ಕೆಲಸವನ್ನ ಮಾಡಿದರು ದೇವರು ನಮ್ಮನ್ನ ಸಮೃದ್ಧಿಯಾಗಿ ಆಶೀರ್ವದಿಸುತ್ತಿದ್ದಾನೆ. The Lord has blessed us in the land which is already given to us. ದೇವರು ನಮಗೆ ಕೊಟ್ಟಂತ ಸ್ವಾಸ್ಥ್ಯದ ಸ್ಥಳದಲ್ಲಿಯೇ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. Once upon a time we were rejected. ಒಂದಾನೊಂದು ಸಮಯದಲ್ಲಿ ನಾವು ತಿರಸ್ಕಾರ ಹೊಂದಿದವರು. Once upon a time we feared people. ಒಂದಾನೊಂದು ಸಮಯದಲ್ಲಿ ನಾವು ಜನಗಳಿಗೆ ಭಯಪಡುವವರಾಗಿದ್ದೆವು. But today God has established as a holy people on this earth. ದೇವರು ಈ
ದಿನದಲ್ಲಿ ನಮ್ಮನ್ನ ಮೀಸಲಾದ ಪ್ರಜೆಗಳಾಗಿ ನೇಮಿಸಿದ್ದಾನೆ. Today we don't have to fear about anyone. ನಾವು ಈ ದಿನಮಾನಗಳಲ್ಲಿ ಯಾರ ವಿಷಯದಲ್ಲಿ ಯಾರಿಗೂ ಭಯ But ಪಡಬೇಕಾಗಿಲ್ಲ. today people fear us because we have been called by His holy name. ಇಂದು ಜನಗಳು ನಮಗೆ ಭಯ ಪಡುತ್ತಾರೆ, ಕಾರಣ ನಾವು ಆತನ ಪರಿಶುದ್ಧವಾದ ಜನಾಂಗವಾಗಿ ನೇಮಿಸಲ್ಪಟ್ಟಿದ್ದೇವೆ. We are the children of the Most High God. ಅತ್ಯುನ್ನತನಾದ ದೇವರ ಮಕ್ಕಳು ನಾವಾಗಿದ್ದೇವೆ. Today God has been able to grant us abundant prosperity, blessing, poured out His rain of blessing and made us to lend to nation, never to borrow in our lives. ದೇವರು ಇಂದು ನಮ್ಮನ್ನ ಸಮೃದ್ಧಿಯಾಗಿ ಆಶೀರ್ವದಿಸಿ ಜಲನಿಧಿಯನ್ನ ತೆರೆದು ಆಶೀರ್ವಾದದ ಮಳೆಯನ್ನ ನಮ್ಮ ಮೇಲೆ ಸುರಿಸಿದ ಕಾರಣ ನಾವು ಸಾಲ ಕೊಡುವವರಾಗಿದ್ದೇವೆ ವಿನಃ ಸಾಲ ತೆಗೆದುಕೊಳ್ಳುವವರಾಗಿಲ್ಲ. We are the children of the Lord Most High God. ಕಾರಣ ನಾವು ಅತ್ಯುನ್ನತನಾದ ದೇವರ ಮಕ್ಕಳಾಗಿದ್ದೇವೆ. And we have been following whatever the word of God says. We have been obedient to His voice, and we walk in that fear of God. Today we inherit all these promises from Deuteronomy 28:1-14. It has been made complete and fulfilled in our lives for the glory of God. ಇಂದು ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗಿರುವಂತ ಎಲ್ಲಾ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುತ್ತಾ ಇದ್ದೇವೆ. ಕಾರಣ ನಾವು ಆತನ ಆಜ್ಞಾವಿಧಿಗಳನ್ನು ಅನುಸರಿಸಿ ಆತನ ವಾಕ್ಯಗಳಿಗೆ ವಿಧೇಯರಾಗಿ ಬದುಕುವುದರ ನಿಮಿತ್ತ. Today you are the child of God. ಇಂದು ನೀವು ಕೂಡ ದೇವರ ಮಕ್ಕಳಾಗಿದ್ದೀರಿ. Turn your life completely to Jesus. ನಿಮ್ಮ ಜೀವಿತವನ್ನ ಪರಿಪೂರ್ಣವಾಗಿ ಯೇಸುವಿನ ಕಡೆಗೆ ತಿರುಗಿಸಿರಿ. Walk in that fear and walk in that obedience. You will see the blessings of God in your life. ದೇವರ ಭಯದಲ್ಲಿಯೂ ದೇವರಿಗೆ ವಿಧೇಯತ್ವದಲ್ಲಿಯೂ ನೀವು ಜೀವಿಸುವವರಾಗಿರ್ರಿ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this time, O God. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ವಂದಿಸುತ್ತೇವೆ. What a joy to be your children, O Father. ನಿನ್ನ ಮಕ್ಕಳಾಗಿರುವಂತದ್ದು ಎಷ್ಟೋ ಉಲ್ಲಾಸಕರವಾಗಿದೆ. Lord, I believe that you have died for me on the cross. ನನಗೋಸ್ಕರ ನೀನು ಕಲ್ವಾರಿಯ ಶಿಲುಬೆಯಲ್ಲಿ ಸತ್ತೆ ಎಂಬುದಾಗಿ ನಂಬುತ್ತೇನೆ. I believe that you have died and was buried in the grave. ನಾನು ನಂಬುತ್ತೇನೆ ನೀನು ಸತ್ತು ಸಮಾಧಿಯಲ್ಲಿ ಹೂಣಲ್ಪಟ್ಟೆ ಎಂಬುದಾಗಿ. And on third day God rose you again and you are alive, Jesus. ಮೂರನೆಯ ದಿನದಲ್ಲಿ ದೇವರು ನಿನ್ನನ್ನ ಮರಣದಿಂದ ಎಬ್ಬಿಸಿದನು. ಯೇಸುವೇ, ನೀನು ನಮ್ಮ ಮಧ್ಯದಲ್ಲಿ ಜೀವಂತವಾಗಿದ್ದಿ. You are the Son of the living God. ಯೇಸುವೇ, ನೀನು ಜೀವಿಸುವ ದೇವ ಕುಮಾರನು. You are the Lord of my life. ನೀನೇ ನನ್ನ ಜೀವಿತದ ಕರ್ತನು. Come into my life, Jesus. ನನ್ನ ಜೀವಿತದ ಒಳಗೆ ಬಾ ಯೇಸುವೇ. As my Lord and Savior tonight. ನನ್ನ ಕರ್ತನು ನನ್ನ ರಕ್ಷಕನು ಆಗಿ ಈ ರಾತ್ರಿಯಲ್ಲಿ ನೀನು ಬಾ. As a Lord and Savior today here. ನೀನು ನನ್ನ ಕರ್ತನು ನನ್ನ ರಕ್ಷಕನು ಆಗಿ ಈ ಬೆಳಗಿನ ವೇಳೆಯಲ್ಲಿ ಬಾ ಸ್ವಾಮಿ. As a Lord and Savior today here. ಕರ್ತನು ರಕ್ಷಕನು ಆಗಿ ಈ ದಿನದಲ್ಲಿ ಬಾ. I want to follow you, Jesus. ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ You ಯೇಸುವೇ. are going to be my Lord forever. ನೀನೇ ನನ್ನ ಜೀವಿತದ ಕರ್ತನು ಎಂದೆಂದಿಗೂ ಆಗಿರುತ್ತಿ. I claim this Deuteronomy 28:1-14 as a blessing in my life, in my family, in my life. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನದವರೆಗಿರುವ ಆಶೀರ್ವಾದವನ್ನ ನನ್ನ ಮೇಲೆಯೂ ನನ್ನ ಕುಟುಂಬದವರ ಮೇಲೆಯೂ ನಾನು ಘೋಷಿಸಿಕೊಳ್ಳುತ್ತೇನೆ. Give you glory for speaking to us. O God. ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. Thank you, Lord, for coming into my life. ನನ್ನ ಜೀವಿತದ ಒಳಗೆ ನೀನು ಬಂದದ್ದಕ್ಕಾಗಿ ವಂದಿಸುತ್ತೇನೆ ಕರ್ತನೇ. I will follow you all the days of my life. ನನ್ನ ಜೀವಿತ ಕಾಲವೆಲ್ಲ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. Amen. ಆಮೆನ್. God bless you. As even as you made this prayer, you are the children of God. Every blessings will be released in your life. ಈ ಒಂದು ಪ್ರಾರ್ಥನೆಯನ್ನ ನೀವು ಮಾಡಿದ ಕಾರಣ ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರು ಎಲ್ಲ ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಸುವವನಾಗಿದ್ದಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen.